जो भी होगा इसके बाद मुझे ट्यूशन जाना है. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಂತೂ ಆರಾಮಾಗಿದ್ದೀವಿ, ಇವಳು ಕೂಡ ಅಷ್ಟೇ. ಹೆಲ್ತ್ ಎಲ್ಲ ಇವಾಗ ಓಕೆ ಆಗಿದೆ. ಏನೇನು ಪ್ರಾಬ್ಲಮ್ ಇತ್ತು ಲಾಸ್ಟೆಲ್ಲ ವಿಡಿಯೋದಲ್ಲಿ ಹೇಳಿದ್ದೆ, ಹೊಟ್ಟೆ ಅಪ್ಸೆಟ್ ಆಗಿತ್ತು ಅಂತೆಲ್ಲ, ಅದೆಲ್ಲ ಸರಿ ಆಗಿದೆ. ಇವಾಗ ನಾರ್ಮಲ್ ಆಗಿ ತುಂಬ ಜೋರಾಗಿದ್ದಾಳೆ ಅಲ್ವಾ? ತುಂಬ ಜೋರಾಗಿದ್ದಾಳೆ. ಯಾರು ಜೋರಾಗಿದೆ? ಹಾಗೆ ಇನ್ನು ಸ್ವಲ್ಪನೇ ದಿವಸ ಇರೋದು ಅವಳ ಬರ್ತ್ಡೇಗೆ. ಇನ್ನೊಂದು 10 ದಿವಸ ಇದೆ ಅವಳ ಬರ್ತ್ಡೇಗೆ. ಕರೆಕ್ಟಾಗಿ 10 ದಿವಸ ಇದೆ. ನಂಗೆ ಬೇಜಾರಾಗ್ತಾ ಇದೆ, ಆಯ್ತಲ್ವಾ, ಇನ್ನು ಬೇಬಿ ಅನ್ನೋದು ಹೋಯಿತು. ಅಂದರೆ ಆ ಒಂದು ಮಂತ್ ಬೇಬಿ ಅನ್ನೋದು ಹೋಯಿತು. ಇನ್ನೇನಿದ್ರು 1 ವರ್ಷದ ಮಗು ಅಂತ ಹೇಳಬೇಕು. ಇನ್ನು 10 ದಿನ ಇರೋದು. 10 ದಿನದಲ್ಲಿ ನಿನಗೆ 1 ವರ್ಷ ಆಗಿಬಿಡುತ್ತೆ. ಹಾಂ, ಹೌದು. ಹೆಂಗೆ ಹೋಗುತ್ತೆ ಅಂತ, ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಮೊನ್ನೆ ನಾನು 8 ತಿಂಗಳು 9 ತಿಂಗಳು ಅಂತ ಹೇಳ್ದಂಗಿತ್ತು. ಆ್ಯಂಡ್ ಬರ್ತ್ಡೇ ಕೂಡ ಅಷ್ಟೇ, ನಾವೇನು ದೊಡ್ಡದಾಗಿ ಏನೋ ಸೆಲೆಬ್ರೇಟ್ ಮಾಡಲ್ಲ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ. ನನ್ನ ಮಗಳ ವಿಡಿಯೋ ಹಾಕಿದಾಗ ತುಂಬ ಜನ ಕೇಳ್ತೀರಾ, ನಿಮ್ಮ ಮಗಳ ಬರ್ತ್ ಡೇಟ್ ಯಾವುದು, ಯಾವ ಮಂತ್ ಅಂತ ಹೇಳ್ತೀರಾ. ಅವಳು March 22. ಸೇಮ್ ಬರ್ತ್ ಡೇಟಿಗೆ ನನಗೆ ಕಾಮೆಂಟಲ್ಲಿ ಹೇಳ್ತೀರಾ ನಿಮ್ಮ ಮಗುನು ಸೇಮ್ ಡೇ ಅಂತ. ನೀವೆಲ್ಲ ಹೇಗೆ ಬರ್ತ್ ಡೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಒಂದು ಓದೋಣ ಅಂತ ನನಗೊಂದು ಕ್ಯೂರಿಯಾಸಿಟಿ, ಹೇಗೆಲ್ಲ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಆ್ಯಂಡ್ ನಮ್ಮದು ಬೆಳಗ್ಗಿದ್ದು ಒಂದು ನಿದ್ದೆ ಆಗಿದೆ ಇವಳು. ಇವತ್ತು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಒಂದು ನಿದ್ದೆ ಮಾಡಿ ಎದ್ದಿದ್ದಾಳೆ. ಹಾಗಾಗಿ ಇವಾಗ ಇನ್ನು ಸ್ನಾನ ಮಾಡಿ ಮಲಗಿಸಿದ್ರೂ ನಿದ್ದೆ ಬರಲ್ಲ. ಹಾಗಾಗಿ ನಾನು ಅವಳಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ನಾನು ಕೂತಿದ್ದೀನಿ. ಒಂದೊಂದು ಸಲ ಬೆಳಗ್ಗೆ ಅವಳು ಮಲ್ಕೊಂಡ್ರೆ ನನಗೆ ಕೆಲಸ ಆಗುತ್ತೆ, ನನಗೆ ಸ್ವಲ್ಪ ಫ್ರೀ ಸಿಗುತ್ತೆ. ನನ್ನ ಕೆಲಸಗಳೆಲ್ಲ ಮುಗ್ದಿದೆ. ಇವತ್ತು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಮಗ ಸ್ಕೂಲ್ಗೆ ಹೋಗಿರೋದ್ರಿಂದ ನನ್ನ ಕೆಲಸಗಳು ಬೆಳಗ್ಗೆನೇ ಮುಗ್ದಿದೆ. ಹಾಗಾಗಿ ನನಗೆ ಆ ಟೈಮ್ ಫ್ರೀ ಆಗಿತ್ತು ನೋಡಿ. ಎಷ್ಟು ತರಲೆ ಅಂದರೆ, ನಾನು ಟ್ರೈಪೋಡಿದ್ದು ಇದನ್ನೇ ತೆಗೆದುಬಿಟ್ಲು, ಕಟ್ ಮಾಡಿಬಿಟ್ಲು. ಸಿಕ್ಕಾಪಟ್ಟೆ ಚೂರಿದ್ದಾಳೆ. ಹಾಗಾಗಿ ಸೊ ಫ್ರೀ ಆಗಿತ್ತು. ಅವಳು ಅಷ್ಟು ಹೊತ್ತು ಮಲ್ಕೊಳ್ಳಲ್ಲ. ಇನ್ನೂ ಸ್ನಾನ ಮಾಡಿ ಮಲಗಿಸಿದ್ರು ಮಲಗಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಸ್ನಾನ ಮಾಡಿಸೋಣ ಅಂತ, 12 ಗಂಟೆ ಆಗಿ ಸ್ನಾನ ಮಾಡಿಸೋಣ ಅಂತಿದ್ದೀನಿ. ಬೇಡ 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 ತಗೋಯ್ತು, ಸ್ನಾನ ಮಾಡಿಸೋಣ ಅಂತಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಆಟ ಆಡಿಸೋಣ ಅಂತ ಇಲ್ಲೆಲ್ಲ ರಾಶಿ ಬಿದ್ದಿದೆ. ಹಾಗೆ ಅಲ್ಲಿ ತೊಟ್ಟಿಲಿಟ್ಟಿದ್ದೀನಿ. ಇವಾಗ ತೊಟ್ಲಲ್ಲೇ ಬೆಳಗಿನ ಹೊತ್ತು ಮಲಗೋದು. ಬೆಳಿಗ್ಗೆ ಅಂತ ಅಲ್ಲ, ಸಂಜೆ ರಾತ್ರಿ ಯಾವಾಗೆಲ್ಲ ಅವಳಿಗೆ ನ್ಯಾಪ್ ಟೈಮ್ ಇರುತ್ತಲ್ಲ ಅವಾಗೆಲ್ಲ ಅದರಲ್ಲೇ ಮಲ್ಕೋತಾಳೆ. ಅದರಲ್ಲಿ ತೂಗಿದ್ರೇ ನಿದ್ದೆ ಮಾಡೋದು. ಬಿಟ್ಟು ಹೋಗೋದಕ್ಕೆ ಭಯ, ಅದರಿಂದನೇ ಹಾರಿಬಿಡ್ತಾಳೇನು ಅಂತ. ಆದರೆ ಇವಾಗ ಅಂದರೆ ಹರಿದೋಗಿರೋ ತೊಟ್ಟಿಲು ಹರಿದೋಗಿ ಅದು ಯಾವಾಗ ಕಟ್ಟಾಗುತ್ತೆ ಅಂತ ಗೊತ್ತಿಲ್ಲ. ಆ ತೊಟ್ಟಿಲಲ್ಲಿ ಇವಾಗ ಮಲಗೋದು. ಇವಾಗ ಬೆಡ್ ಮೇಲೆ ಮಲಗಿದ್ರೆ ನಾವು ಮಲಗಿಸಿ ಓಕೆ ನಿದ್ದೆ ಬಂತು ಅಂತ ನಾನು ಎದ್ದು ಬಂದು ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ನನ್ನ ಹಿಂದೆನೇ ಬಂದಿರ್ತಾಳೆ. ಇದರಲ್ಲಾದರೆ ತುಂಬ ಹೊತ್ತು ಮಲಗ್ತಾಳೆ. ಸೊ ತೂಗ್ತಾ ಇದ್ದರೆ ಆಯಿತು. ಹಾಗಾಗಿ ಇವಾಗ ಬೇಡದ್ದು ಹಾಳಾಗಿರೋದನ್ನು ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಮಂತಲ್ಲಿ ಏನೇನು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕಾಲೆಲ್ಲ ಮೇಲೆ ಇಡ್ತಾಳೆ. ಫುಲ್ ಕಂಫರ್ಟೇಬಲ್ ಆಗಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರಲ್ಲಿ, ಆದ್ರೂ ಅದು ಇಷ್ಟ ಆಗ್ತಾಯಿದೆ ಅವಳಿಗೆ. Dada. Binca patong. Hello. Hi. Hello. Hi. Hello. Hi. Wow. 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 Maino. Rag. Rag.
ಅನ್ನ. ನಾನು ಸಂಜೆ ಮಗಳಿಗೊಂದು ಸ್ನ್ಯಾಕ್ನ ರೆಡಿ ಮಾಡಿದ್ದೆ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ಅಂದರೆ ಸಂಜೆಗೆ ಅಂತಲ್ಲ, ಬೆಳಿಗ್ಗೆ ಅಥವಾ ನಮಗೆ ಯಾವಾಗೆಲ್ಲ ಮಗುಗೆ ಏನಾದರೂ ತಿನ್ನಿಸ್ಬೇಕು ಅಂತ ಅನಿಸುತ್ತೆ ಅವಾಗೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಏನೇನು ತಗೊಂಡೆ ಅಂದರೆ, ನಾನು ಜುಕಿನಿ ತಗೊಂಡೆ ಮೇಯ್ನಾಗಿ, ಅದರ ಜೊತೆಗೆ ಕ್ಯಾರೆಟ್ ಮತ್ತು ಕಾರ್ನ್ನ ಕೂಡ ತಗೊಂಡಿದ್ದೀನಿ. ಸೊ ಈ ಜುಕಿನಿ ಬಗ್ಗೆ ನಾನು ಹೇಳಲೇಬೇಕು. ನಾವು ಪ್ರತಿನಿತ್ಯ ಬಳಸುವಂಥ ತರಕಾರಿಗಳಲ್ಲಿ ನಾನು ಈ ಒಂದು ಜುಕಿನಿನ ಬಳಸೋದೇ ಇಲ್ಲ. ಹೀಗೇ ನಾನು ವಿಡಿಯೋ ಸ್ಕ್ರೋಲ್ ಮಾಡ್ತಾ ಇರುವಾಗ ನನಗೆ ಜುಕಿನಿ ಬಗ್ಗೆ ಗೊತ್ತಾಯಿತು. ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಇದರಲ್ಲಿ ಥರದ ಅಡುಗೆಗಳನ್ನು, ಅಂದರೆ ಈ ರೀತಿ ಸ್ನ್ಯಾಕ್ಗಳನ್ನೆಲ್ಲ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಂತ. ಸೊ ನಾನೇನಕ್ಕೆ ಒಂದು ಸಲ ಮಗುಗೆ ಟ್ರೈ ಮಾಡಬಾರ್ದು ಅಂತ. ಹಾಗೆ ಜುಕಿನಿ ಬಗ್ಗೆ ಹೇಳೋದಾದರೆ, ಇದು ನೋಡೋದಕ್ಕೆ ಮುಳ್ಳು ಸೌತೆಕಾಯಿ ಥರ ಕಾಣಿಸುತ್ತೆ, ಆದರೆ ಇದು ಕುಂಬಳಕಾಯಿ ಜಾತಿಗೆ ಸೇರಿರೋ ಒಂದು ತರಕಾರಿ. ಹಾಗೆ ಇದನ್ನು ಬೇಸಿಗೆಯಲ್ಲಿ ಜಾಸ್ತಿ ಬಳಸಿದ್ರೆ ಒಳ್ಳೆಯದಂತೆ. ಏನಕ್ಕೆ ಅಂದರೆ ಇದರಲ್ಲಿ ನೀರಿನಂಶ ಜಾಸ್ತಿ ಇದೆ, ಹಾಗೆ ವಿಟಮಿನ್ ಸಿ ಕೂಡ ಇದೆ. ಅಷ್ಟೇ ಅಲ್ಲದೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಒಂದು ವೆಜಿಟೇಬಲಲ್ಲಿ. ಇದನ್ನು ಜಾಸ್ತಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ ಮಾಡೋದಕ್ಕೇ ಉಪಯೋಗ ಮಾಡ್ತಾರೆ. ಆ್ಯಂಡ್ ನಾವು ಕೂಡ ಬೇರೆ ಎಲ್ಲ ಅಡುಗೆಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬಟ್ ಸ್ನ್ಯಾಕ್ಗೆ ಇದು ತುಂಬಾ ಒಳ್ಳೆಯದು ಅಂತ ಇದನ್ನು ಬಳಸ್ತಾರೆ. ಸೊ ಹಾಗಾಗಿ ನಾನು ಕೂಡ ಇವತ್ತು ಒಂದು ಇದರಿಂದ ಸ್ನ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟಿಗೆ ಈ ಕಾರ್ನೆಲ್ಲ ಬಿಡಿಸ್ಕೊಂಡೆ, ಅದಾದಮೇಲೆ ಅರ್ಧದಷ್ಟು ಜುಕಿನಿನ ತಗೊಂಡು ತುರ್ಕೊಂಡಿದ್ದೀನಿ. ಅದರ ಜೊತೆಗೆ ಕ್ಯಾರೆಟ್ನ ಕೂಡ ಅಷ್ಟೇ, ಇದು ಚಿಕ್ಕದೊಂದು ಕ್ಯಾರೆಟ್, ಅದನ್ನು ಕೂಡ ನಾನು ತುರ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಾರ್ನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತುರಿದಿರೋಂಥ ಕ್ಯಾರೆಟ್ ಮತ್ತು ಈ ಬೇಯಿಸ್ಕೊಂಡಿರೋಂಥ ಕಾರ್ನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಕಟ್ ಮಾಡಿನೇ ಗ್ರೈಂಡ್ ಮಾಡ್ಕೋಬೋದಿತ್ತು, ಆದರೆ ನೀರು ಹಾಕಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದಕ್ಕೆ ನೀರು ಹಾಕೋದಕ್ಕಿಲ್ಲ, ಹಾಗಾಗಿ ತುರ್ಕೊಂಡು ಇದೆರಡನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಶ್ರಣ ಮತ್ತು ಜುಕಿನಿನ ಸೇರಿಸ್ಕೊಂಡು ಹಾಗೆ 3 ತರಕಾರಿಗಳನ್ನು ಹಾಕ್ಕೊಂಡೆ. ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೆಸರೇ ಹೇಳಲಿಲ್ಲ. ಇದಕ್ಕೆ ಜುಕಿನಿ ಕಟ್ಲೆಟ್ ಅಥವಾ ಜುಕಿನಿ ಫ್ರೈ ಅಂತ ಹೇಳ್ಬೋದು. ಇದು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ವೆಜಿಟೇಬಲ್ಸ್ಗಳೆಲ್ಲ ಬೈಂಡ್ ಆಗಬೇಕು, ಹೊಂದ್ಕೋಬೇಕು. ಅದಕ್ಕೆ ನಾನೊಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಚಿಟಿಕೆ ಉಪ್ಪು ಅಷ್ಟೇ ಹಾಕ್ಕೊಂಡಿರೋದು. ಯೂಶ್ವಲಿ ನಾವು ಫ್ರೈ ಮಾಡುವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತೀವಿ. ನಾನು ಮಗು ಕೊಡೋದ್ರಿಂದ ಅಕ್ಕಿ ಹಿಟ್ಟಿರಲಿ ಅಂತ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಈ ಜುಕಿನಿಯಲ್ಲಿ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಆಗುತ್ತೆ, ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ಡೀಪ್ ಫ್ರೈ ಏನೂ ಮಾಡ್ತಾ ಇಲ್ಲ, ಜಸ್ಟ್ ತವದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತವಕ್ಕೆ ನಾನು ಹಾಕ್ತಾ ಇರೋದು ಗೀ, ತುಪ್ಪದಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು. ಒಂದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಪದೇ ಇದನ್ನು ತಿರುವಿ ಹಾಕ್ಕೊಂಡು ಬೇಯಿಸ್ಕೊಂಡಿರೋದು. ಹಾಗೆ ನಾವು ಕೊಟ್ಟರೆ ಮಗುಗೆ ಹೊಟ್ಟೆ ನೋವೆಲ್ಲ ಬರುತ್ತೆ, ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಫಸ್ಟಿಗೆ ತುರಿದ್ಕೊಂಡು ಮಿಕ್ಸಿಲಿ ಹಾಕಿದೆ ಅಲ್ಲ, ಇದೇ ಕಾರಣಕ್ಕೆ ನಾನು ಕ್ಯಾರೆಟ್ನ ರುಬ್ಕೊಂಡಿರೋದು. ಆವಾಗ ಬೇಗ ಬೇಯುತ್ತೆ, ಇಲ್ಲ ಅಂದರೆ ಕ್ಯಾರೆಟ್ ಎಲ್ಲ ಬೇಗ ಈ ರೀತಿ ಫ್ರೈ ಮಾಡಿದಾಗ ಬೇಯೋದಿಲ್ಲ. ಅದಕ್ಕೆ ನಾನು ಗ್ರೈಂಡ್ ಮಾಡಿರೋ ಒಂದು ಸ್ಟೆಪ್ನ ಕೂಡ ಆ್ಯಡ್ ಮಾಡಿರೋದು. ಸೊ ಇಷ್ಟನ್ನೆಲ್ಲ ಮಗು ಕೊಡೋದಿಲ್ಲ, 1-2-3 ಅಷ್ಟೇ ಕೊಡೋದು, ಉಳಿದಿರೋದೆಲ್ಲ ನಾವೇ ತಿಂದಿರೋದು. ಆ್ಯಂಡ್ ನಾನು ಜಾಸ್ತಿ ಬೇಯಲಿ ಅಂತ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ತಗೊಂಡೆ. ಅದಾದಮೇಲೆ ಈ ರೀತಿ ರೆಡಿಯಾಗಿದೆ.
ಆ್ಯಂಡ್ ಮಗಳಿಗೆ ಕೊಡ್ತಾ ಇದ್ದೀನಿ. ಅವಳು ಏನಕ್ಕೆ ಅಳ್ತಾ ಇದ್ದಾಳೆ ಅಂದರೆ ಈ ಒಂದು ಸ್ನ್ಯಾಕ್ ಮಾಡೋದಕ್ಕೆ ಹೋಗಿ ನಾನು ಅಡುಗೆ ಕೋಣೆಯಲ್ಲೇ ಆಗಿಬಿಟ್ಟೆ, ಅವಳನ್ನು ಹಿಡ್ಕೊಂಡಿಲ್ಲ ಸ್ವಲ್ಪ ಹೊತ್ತಿಂದ, ಹಾಗಾಗಿ ನಾನು ನೋಡಿ ಅಳ್ತಾ ಇದ್ದಾಳೆ. ಆ್ಯಂಡ್ ಸುಮ್ಮನೆ ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ ನಾನೊಂದು ತಿನ್ನ ಅಂತ, ಅದಕ್ಕೂ ಸೇರಿಸಿ ಅಳ್ತಾ ಇದ್ದಾಳೆ. ಹಾಗೆ ಚೆನ್ನಾಗಿರುತ್ತೆ ಈ ಸ್ನ್ಯಾಕು, ಅಂದರೆ ತೀರಾ ಕ್ರಿಸ್ಪಿ ಆಗೇನೂ ಇರೋದಿಲ್ಲ, ಸ್ಮೂತಾಗಿ ಮಗುಗೆ ಚೆನ್ನಾಗಿ ತಿನ್ನೋ ಥರ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ತರಕಾರಿಗಳನ್ನು ಹಾಕಿ ಎಲ್ಲ ಟ್ರೈ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಬೇರೆ ರೆಸಿಪಿಗಳು ಗೊತ್ತಿದ್ರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇಷ್ಟಾಂಡ ಇಷ್ಟ ಇದೆಯಾ? बोल